2026 ಬರಮಾಡಿಕೊಳ್ಳಲು ಕೌಂಟ್ ಡೌನ್ ಶುರುವಾಗಿದೆ. ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ ಕಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಕಮಿಷನರ್ ರೌಂಡ್ ಹಾಕ್ತಾ ಇದ್ದಾರೆ. ಎಂಜಿ ರೋಡ್ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಕಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ಕಿಡಿಗೇಡಿಗಳ ವಿರುದ್ಧ, ಕುಡಿದು ನಾಟಕವಾಡುವಂಥ ಕಿಡಿಗೇಡಿಗಳ ವಿರುದ್ಧ ಪೊಲೀಸರು ಕಣ್ಗಾವಲನ್ನು ಇಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ನಗರ ಪ್ರದಕ್ಷಿಣೆಯನ್ನು ಈಗಾಗಲೇ ಹಾಕ್ತಾ ಇದ್ದು ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಖುದ್ದು ಪೊಲೀಸ್ ಕಮಿಷನರೇ ಫೀಲ್ಡ್ಗಿಳಿದಿದ್ದಾರೆ. ಸೀಮಂತ್ ಕುಮಾರ್ ಸಿಂಗ್ ಅವರು ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ ರೋಡ್ನಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ಬೆಂಗಳೂರಿನಾದ್ಯಂತ ಸೀಮಂತ್ ಕುಮಾರ್ ಅವರೇ ರೌಂಡ್ಸ್ ಹಾಕ್ತಾ ಇದ್ದಾರೆ. ನಾಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ 2026 ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಸೀಮಂತ್ ಕುಮಾರ್ ಅವರು ಕರೆ ನೀಡಿರುವಂಥದ್ದು. ಖುದ್ದು ಫೀಲ್ಡ್ಗಿಳಿದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಪರಿಶೀಲನೆ ನಡೆಸಿದ್ದಾರೆ. ಎಂಜಿ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾಕಿ ಕಟ್ಟೆಚ್ಚರವನ್ನು ವಹಿಸಿದೆ. ಇನ್ನೇನು ಹೊಸ ವರ್ಷಕ್ಕೆ ಕೆಲವು ಗಂಟೆಗಳು ಬಾಕಿ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಎಂಜಿ ರೋಡ್ ಇದೆ ಅದನ್ನ ವೀಕ್ಷಣೆ ಮಾಡೋದಕ್ಕೆ, ಅದೇ ರೀತಿ ಭದ್ರತಾ ಏನು ಯಾವ ರೀತಿಯ ಪರಿಕರಗಳನ್ನ ತೆಗೆದುಕೊಂಡಿದ್ದಾರೆ ಎನ್ನುವ ಒಂದು ವೀಕ್ಷಣೆ ಮಾಡಲಿಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವ ಸೀಮಂತ್ ಕುಮಾರ್ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಭದ್ರತೆಯ ಬಗ್ಗೆ ಸಾಕಷ್ಟು ಅಂಶಗಳನ್ನ ಈ ಬಾರಿ ತೆಗೆದುಕೊಂಡಿದ್ದಾರೆ ಸ್ಪೆಷಲ್ ಆಗಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಆಲ್ರೆಡಿ ಸಾಕಷ್ಟು ನಾವು ಪ್ರೆಸ್ ಅಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ಆದರೆ ಇನ್ನೊಂದ್ಸರಿ ನಾವು ಹೇಳಬೇಕಾದ್ರೆ, ವಿಶೇಷವಾಗಿ ಇಲ್ಲಿ ಜನ ಬಂದಾಗ ಒಂದು ಮಿತಿ ಮೀರಿ ಜನ ಸೇರಬಾರ್ದು, ಅದು ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇದು ಸಿಸ್ಟಮ್ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಆಫೀಸರ್ಸ್ ಅವರು ಮೇಂಟೈನ್ ಮಾಡ್ತಾರೆ ಕ್ಯಾಮ್ರಾ ಮತ್ತು ಫಿಸಿಕಲ್ ಚೆಕ್ ಮಾಡುವಾಗ. ಅವ್ರಿಗೆ ಗೊತ್ತಾದರೆ ಜನ ಜಾಸ್ತಿ ಇದೆ ಅಂದರೆ ನಾವು ಎಂಟ್ರಿ ಪಾಯಿಂಟ್ಸ್ ಬ್ಲಾಕ್ ಮಾಡ್ತೀವಿ. ಪ್ಲಸ್ ಪದೇ ಜನ ಒಂದೇ ಸರಿ ಇಲ್ಲಿ ಬರೋದು, ಅದು ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ಅದು ಕಂಟ್ರೋಲ್ ಮಾಡಿದರೆ ಖಂಡಿತ ನಮಗೆ ಇಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಸರ್, ಇನ್ನೊಂದು ಪ್ರಶ್ನೆ, ಎಂಜಿ ರೋಡ್ ಹಾಗೂ ಬ್ರಿಗೇಡ್ ರೋಡ್ ಆಗಿರ್ಬೋದು, ಒಂದು ಚರ್ಚ್ ಸ್ಟ್ರೀಟ್ ರೋಡ್ ಆಗಿರ್ಬೋದು, ಇದರಲ್ಲಷ್ಟೇ ಈ ಕ್ರಮಗಳು ಅಥವಾ ಏನು ಕೋರಮಂಗಲ, ಯಾಕೆಂದ್ರೆ ತುಂಬಾ ಪಬ್ಗಳಾಗಿರ್ಬೋದು, ರೆಸ್ಟೋರೆಂಟ್ ತುಂಬಾ ಇದೆ, ಅದ್ರ ಬಗ್ಗೆ ಏನು ಕ್ರಮಗಳು ತೆಗೆದುಕೊಂಡು? ಬರೀ ಇಲ್ಲಿ ಇಲ್ಲ, ಎಂಟೈರ್ ಸಿಟಿಯಲ್ಲಿ ವ್ಯವಸ್ಥೆ ಮಾಡಲಿದೆ. ಎಲ್ಲ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ DCPs ಮತ್ತು ಸ್ಟಾಫ್ ಅವರು ಇದ್ದಾರೆ. 20,000 ಜನ ಅಂದರೆ ನಮ್ಮ ಪೊಲೀಸ್ ಫೋರ್ಸ್, ಬೇರೆ ಟೈಪ್, ಟ್ರಾಫಿಕ್ ಇರಲಿ, ಲಾ ಆ್ಯಂಡ್ ಆರ್ಡರ್ ಇರಲಿ ಅಥವಾ ಆಂಟಿ ಸಬಡೈಚ್ ಆಗಲಿ, ಇದೆಲ್ಲ ಪ್ರತಿಯೊಂದು ಇಡೀ ಸಿಟಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಇದು ಎಲ್ಲ ಕ್ಲಸ್ಟರ್ ಇದೆ, ಇಲ್ಲಿ ಜಾಸ್ತಿ ಕನ್ಸಂಟ್ರೇಷನ್ ಇದೆ, ಅದಕ್ಕೆ ನಮ್ಮದು ಇಲ್ಲಿ ಫೋಕಸ್ ಜಾಸ್ತಿ ಇದೆ. ಆದರೆ ನಾವು ಎಂಟೈರ್ ಸಿಟಿ, ಸ್ಪೆಷಲಿ ಔಟ್ಸ್ಕಟ್ಸಲ್ಲಿ ಎಲ್ಲಿ ರೇವ್ ಪಾರ್ಟಿ ಮಾಡಬಾರ್ದು, ಎಲ್ಲಿ ಇಲ್ಲಿಗಲ್ ಇದು ಆಕ್ಟಿವಿಟೀಸ್ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ಸರ್, 1 ಗಂಟೆಯ ತನಕ ಅಷ್ಟೇ ಸೆಲೆಬ್ರೇಷನ್ ಎನ್ನುವ ಒಂದು ಕಟ್ಟುನಿಟ್ಟಾದ ಕ್ರಮ ಇದೆ. ಒಂದು ಪಕ್ಷದಲ್ಲಿ 1 ಗಂಟೆ ಆದ ಮೇಲೆ ಯಾವುದೋ ಸೆಲೆಬ್ರೇಷನ್ ಅನ್ನು ಮಾಡ್ತಿರೋನ್ನ ಬಲವಂತವಾಗಿ ಕಳಿಸುವ ಏನಾದರೂ ಕೆಲಸ ಆಗುತ್ತಾ ಅಥವಾ ಹೇಗೆ? ನ್ಯಾಚುರಲ್ ಆಗಿ ಬಲವಂತ ಮಾಡೋದ್ರ ಜೊತೆಗೆ ಕ್ರಿಮಿನಲ್ ಆಕ್ಷನ್ ತಗೊಳ್ತೀವಿ, ಲೀಗಲ್ ಆಕ್ಷನ್ ತಗೊಳ್ತೀವಿ, ಕೇಸ್ ಮಾಡ್ತೀವಿ. ಓಕೆ ಸರ್, ಮತ್ತೊಂದು ಪ್ರಶ್ನೆ, ಕ್ಯಾಬ್ ಮತ್ತು ಆಟೋ ಚಾಲಕರಾಗಿರ್ಬೋದು, ಇಲ್ಲಿಗೆ ಎಂಟ್ರಿ ಇರೋದಿಲ್ಲ ಅನ್ನೋ ಮಾತು ಇದೆ. ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ರೀತಿ ಇಲ್ಲ. ಸೊ ಕ್ಯಾಬ್ ಅನ್ನ ಯಾವ ರೀತಿ ಹಿಡ್ಕೊಂಡು ಹೋಗ್ಬೇಕು, ಎಲ್ಲ ವ್ಯವಸ್ಥೆ ಹೇಗಿರುತ್ತೆ? ಅದು ಡೆಡಿಕೇಟೆಡ್ ಪಿಕಪ್ ಪಾಯಿಂಟ್ಸ್ ಇದೆ. QR ಕೋಡ್ ಮುಖಾಂತರ ನಮ್ಮ ಎಲ್ಲ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಅವರು ಹಿಡ್ಕೊಂಡಿದ್ದಾರೆ. ನಮ್ಮ ಪ್ರೆಸ್ ಅವ್ರಿಗೆ ಕೂಡ ನಾವು ಕೊಟ್ಟಿದ್ದೀವಿ QR ಕೋಡ್. ಸೊ ಅಲ್ಲಿ ಬಸ್ಸಸ್ ಎಲ್ಲಿ ಇರ್ತದೆ, ಕ್ಯಾಬ್ ಎಲ್ಲಿ ಇರ್ತದೆ, ಆಟೋ ರಿಕ್ಷಾ ಎಲ್ಲಿ ಇರ್ತದೆ, ಎಲ್ಲ ಅಲ್ಲಿ ನಿರ್ದಿಷ್ಟ ಜಾಗ ಅದರಲ್ಲಿದೆ. ಪ್ಲಸ್ ಜೊತೆಗೆ ಮೆಟ್ರೋ ಕೂಡ ಇದೆ. ಸೊ ಅದೆಲ್ಲ ಅನುಕೂಲ ಇದೆ. ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಪೊಲೀಸ್ ಸಹಾಯದಿಂದ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಸರ್, ಒಂದು ಪಕ್ಷದಲ್ಲಿ ಬೇರೆ ರಾಜ್ಯದವರು ಸಹ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಅವರ ಒಂದು ಕಡೆಯಿಂದ ತಪ್ಪಾದ ಒಂದು ಕ್ಷಣದಲ್ಲಿ ಏನು ಆಕ್ಷನ್ ತೆಗೆದುಕೊಳ್ಬಹುದು? ನೋಡಿ, ಇದರಲ್ಲಿ ತಪ್ಪು ಯಾರು ಮಾಡಿದ್ರೆ, ತಪ್ಪು ಅಂದ್ರೆ ಇದು ಏನು ಅಂತ ಯಾವುದು ಇಲ್ಲೀಗಲ್ ಆಕ್ಟಿವಿಟೀಸ್ ಎಲ್ಲರಿಗೂ ಒಂದೇ. ಸೊ ಇಲ್ಲಿಗಲಿ ಏನಾದ್ರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಓಕೆ ಸರ್, ಕಡೆ ಪ್ರಶ್ನೆ, ಸಾಕಷ್ಟು ಭದ್ರತೆಯನ್ನ ಮಾಡಿದ್ದೀರಾ ಈ ಒಂದು ಸಲ, ಅದಕ್ಕೆ ಮುಖ್ಯ ಕಾರಣ ಏನು? ಕಡೆ ಎಂದು 2025ಗೆ ಹೋಲಿಸಿದ್ರೆ 2026 ಅಲ್ಲಿ ಸಾಕಷ್ಟು ಭದ್ರತೆಯನ್ನು ಒಳಪಡಿಸಿದ್ದೀರಾ, ಅದು ಆ ಒಂದು ಉದ್ದೇಶ ಏನು? ಇಲ್ಲ, ಅದು ಭದ್ರತೆ ನಾವು ಈ ಸರಿ ಸ್ವಲ್ಪ ಭಿನ್ನಾಗಿ ಮಾಡಿದ್ದೀವಿ. ಅಂದ್ರೆ ಫೋರ್ಸ್ಗಿಂತ ಜಾಸ್ತಿ ನಾವು ಜನಕ್ಕೆ ಇನ್ವಾಲ್ವ್ ಮಾಡ್ತಾ ಇದೀವಿ. ಅಂದ್ರೆ ಯಾವ ರೀತಿ ಆಗ್ತಾ ಇದೆ ಜನಕ್ಕೆ ಗೊತ್ತಾಗಲಿ, ನಾವು ಜನಕ್ಕೋಸ್ಕರ. ಸೊ ಅದಕ್ಕೆ ನಮ್ದು ಹ್ಯಾಶ್ಟ್ಯಾಗ್ ಏನಿದೆ, ನಮ್ದು ಸ್ಲೋಗನ್ ಸೆಲೆಬ್ರೇಟ್ ರೆಸ್ಪಾನ್ಸಿಬ್ಲಿ, ಜವಾಬ್ದಾರಿಯಿಂದ ಆಚರಿಸೋಣ. ಸೊ ಈ ಹ್ಯಾಶ್ಟ್ಯಾಗ್ ಅಲ್ಲಿ ನಾವು ಜನ ಜೊತೆಗೆ ಇನ್ವಾಲ್ವ್ ಮಾಡಿ ಮಾಡ್ತಾ ಇದೀವಿ. ಬರೇ ನಾವು ಪೊಲೀಸ್ ಇಟ್ಕೊಂಡ್ರೆ, ಜಾಸ್ತಿ ಜನ ಪೊಲೀಸ್ ಇಟ್ಕೊಂಡ್ರೆ ಆಗಲ್ಲ. ಜನಕ್ಕೆ ನಾವು ಇನ್ವಾಲ್ವ್ ಮಾಡಿದ್ರೆ ನಮಗೆ ಅನುಕೂಲ ಆಗಿ ಒಳ್ಳೆ ರೀತಿ ಸೆಲೆಬ್ರೇಷನ್ ಆಗುತ್ತೆ.
ಸೊ ಇದಷ್ಟು ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಅವರ ಮಾತಾಗಿದ್ದು, ಸೆಲೆಬ್ರೇಷನ್ ಅನ್ನ ಮಾಡಬೇಕು, ಅದೇ ರೀತಿ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ. ಬರದ ಸಿದ್ಧತೆಗಳು ಸಹ ಆಗಿದೆ. ಅದೇ ರೀತಿ ಸೇಫ್ಟಿಯ ಮುಖಾಂತರ ಇಲ್ಲಿಗೆ ಬರೋ ಸಾರ್ವಜನಿಕರು ಏನು ಈ ಒಂದು ಹೊಸ ವರ್ಷವನ್ನ ಆಚರಣೆ ಮಾಡಬೇಕು, ಬರಮಾಡಿಕೊಳ್ಬೇಕು ಅನ್ನೋದಾಗಿತ್ತು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್ ಮಿಶ್ರಾ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಎರಡು 2025ಕ್ಕೆ ಬಾಯ್ ಬಾಯ್ ಹೇಳಿ 2026 ವೆಲ್ಕಮ್ ಮಾಡೋಕೆ ಸಿಲಿಕಾನ್ ಸಿಟಿ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ನ್ಯೂ ಇಯರ್ ಕೌಂಟ್ ಡೌನ್ ಶುರುವಾಗಿದ್ದು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈಗ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಹಮ್ಮಿಕೊಳ್ಳಲಾಗಿದ್ದು ವಿಧ್ವಂಸಕ ಕೃತ್ಯ ನಡೆಯದಂತೆ ತಡೆಯಲಿಕ್ಕೆ ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನ ಹಮ್ಮಿಕೊಂಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ರಾಜ್ಯದೆಲ್ಲೆಡೆ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ರಾಜ್ಯಾದ್ಯಂತ ತಪಾಸಣೆಯನ್ನು ನಡೆಸಿರುವಂಥ ಅಧಿಕಾರಿಗಳು, ಸಿಬ್ಬಂದಿಗಳು, ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆ ನಡೀತಾ ಇದೆ. ಬೆಂಗಳೂರು ನಗರದಲ್ಲಿ 18 ತಂಡಗಳಿಂದ ಪರಿಶೀಲನೆ ನಡೀತಾ ಇದ್ದು ಬೆಂಗಳೂರಿನಾದ್ಯಂತ 6,000 CCTVಯನ್ನು ಅಳವಡಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಒಂದು ವಿಂಡೋದಲ್ಲಿ 6,000 CCTVಯನ್ನು ಅಳವಡಿಸಲಾಗಿದ್ದು ಅಲ್ಲಿಂದಲೇ ಪೊಲೀಸರು ಅಲರ್ಟ್ ಆಗ್ತಾರೆ. ಕಿಡಿಗೇಡಿಗಳನ್ನು ಒದ್ದು ಒಳ ಹಾಕಲಿಕ್ಕೆ, ಈ ಒಂದು ವಿಧ್ವಂಸಕ ಕೃತ್ಯವನ್ನು ತಡೆಯಲಿಕ್ಕೆ ರಾಜ್ಯದೆಲ್ಲೆಡೆ ಕಟ್ಟುನಿಟ್ಟಿನ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಪೊಲೀಸರು. ನ್ಯೂ ಇಯರ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ಈಗಾಗಲೇ ಸಿಲಿಕಾನ್ ಸಿಟಿ ಜನರು ರೆಡಿಯಾಗಿದ್ದಾರೆ.